ಓವರ್ ಹೆಡ್ ಟ್ಯಾಂಕ್ ಮೂಲಕ ಯಮನೂರಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಕೆರೆ ನೀರನ್ನು ಜನರಿಗೆ ಪೂರೈಸುವ ಗ್ರಾಮ ಪಂಚಾಯಿತಿ ಕಲುಷಿತ ನೀರು ಜೊತೆ ಕಸಕಡ್ಡಿ. ಓವರ್ ಹೆಡ್ ಟ್ಯಾಂಕ್, ಅಲ್ಲೊಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ ಫಸ್ಟ್ ಆಫ್ ಆಲ್ ಕಲುಷಿತ ನೀರು ಜೊತೆ ಕಸಕಡ್ಡಿ ಮತ್ತು ಮಣ್ಣು ಮಿಕ್ಸ್ ಬರ್ತಾ ಇದೆ. ಓಕೆ, ಇದರ ಬಗ್ಗೆ ರಿಪೋರ್ಟ್ ಇದ್ದಾರಾ? ಕಮ್ಮಾರ್ ಅವರು ರೆಡಿ ಲೈವಲ್ಲಿದ್ದಾರೆ ಈಗ. ಕಮ್ಮಾರ್ರೆ, ಈ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ? ಯಾಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಲಿ, ಗ್ರಾಮ ಪಂಚಾಯತಿ PDO ಎಲ್ಲಿ? ಯಾಕೆ ಅವರ ಹೆಸರು ಕಳಿಸಿಲ್ಲ ನನಗೆ ನೀವು? ಇದು ಎಲ್ಲ ಆಗ್ತಿದೆ ಅಂತ ಈ ಪ್ರಾಬ್ಲಮ್? ಯಾಕೆ ಇದನ್ನು ಫಾಲೋಅಪ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ತನಕ ಅವರಿಗೆ? ಓಕೆ, ಇದ್ರದ್ದೊಂದು ವಾಕ್ತೃ ನೋಡ್ಕೊಂಬರೋಣ ಫಸ್ಟ್. ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮಸ್ಥರು ಮಹದಾಯಿ ನೀರಿಗಾಗಿ ಲಾಠಿ ಹೆಟ್ಟಣದಿಂದ ಜೈಲು ವಾಸವನ್ನು ಅನುಭವಿಸಿರುವಂತಹ ಗ್ರಾಮಸ್ಥರು. ಅಂತ ಗ್ರಾಮಸ್ಥರಿಗೆ ಈಗ ಕಲುಷಿತವಾದಂತಹ ಮಲಪ್ರಭಾ ನೀರನ್ನ ಕುಡಿಸಲಾಗ್ತಾ ಇದೆ. ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಕಲುಷಿತವಾದಂತಹ ನೀರು ಇಲ್ಲಿ ಯಮನೂರಿನಲ್ಲಿರುವಂತಹ ಮನೆಗಳ ನಲ್ಲಿಗಳಲ್ಲಿ ಯಾವ ರೀತಿ ನೀರು ಬರ್ತಾ ಇದೆ ಅನ್ನೋದನ್ನ ಮಲಪ್ರಭಾ ಜಲಾಶಯದಿಂದ ಏನು ಇಲ್ಲಿರುವಂತಹ ಗ್ರಾಮದ ಹೊರವಲಯದಲ್ಲಿರುವಂತಹ ಕುಡಿಯುವ ನೀರಿನ ಕೆರೆ ಏನಿದೆ ಆ ಕೆರೆಯನ್ನು ಭರ್ತಿ ಮಾಡ್ತಾರೆ. ಆ ಬಳಿಕ ಅಲ್ಲಿಂದ ಏನಂತಾರೆ ನಿತ್ಯವೂ ಕೂಡ ಅಂತ 2 ದಿನಗಳಿಗೊಮ್ಮೆ ಅಂತ ಒಂದೊಂದು ಕಾಲನಿಗೆ ನೀರು ಬರುತ್ತೆ. ಈ ಬರುವಂತ ನೀರು ಕಳೆದ ಹಲವಾರು ದಿನಗಳಿಂದ ಇದೇ ರೀತಿ ಒಂದ್ ರೀತಿ ಕೆಂಪನ್ನದ ರೀತಿಯಲ್ಲಿ ಬರ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಸಾಕಷ್ಟು ಸಲ ಗ್ರಾಮ ಪಂಚಾಯತ್ಗೆ ಹೇಳಿದ್ದಾರೆ. ಆ ಗ್ರಾಮ ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಸಾಯನಿಕ ಪುಡಿಗಳನ್ನು ಕೂಡ ಕೆರೆಗೆ ಬೆರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀರನ್ನು ಶುದ್ಧೀಕರಣ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ಅಂತಾರೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಅಂತಾರೆ ಪ್ರತಿ ಒಂದು ಮನೆಗೂ ಬರುವಂತ ಎಲ್ಲ ನೀರು ಕೂಡ ಇದೇ ರೀತಿ ಒಂದು ಕಲುಷಿತವಾದಂತ ನೀರೇ ಬರ್ತಾ ಇದ್ದು, ಬಣ್ಣ ಮಾತ್ರವಲ್ಲದೆ ಗಬ್ಬು ವಾಸನೆ ಕೂಡ ನೀರಿನಿಂದ ಬರ್ತಾ ಇದ್ರ ಜೊತೆಗೆ ಅಂದ್ರೆ ಕಸ ಕಡ್ಡಿ ಮಣ್ಣು ಎಲ್ಲವೂ ಕೂಡ. ಥ್ಯಾಂಕ್ ಯು. ಬಂದೆ. ಎಸ್ ವೀಕ್ಷಕರೇ, ಆನ್ ದ ಸ್ಪಾಟ್ ಇದು ಇಂಪ್ಯಾಕ್ಟ್ ಆಗಿದೆ. ಆನ್ ದ ಸ್ಪಾಟ್ ಶಾಸಕ ಅಲ್ಲಿಯ ಕೋನ್ ರೆಡ್ಡಿ ಅವರು, ಇದು ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಈಗ ಬರ್ತಾ ಇದೆ. ನನಗೆ ಟೈಮ್ ಇನ್ನು ಕೊಡಬೇಕಷ್ಟೇ. ಶಾಸಕ NH ಕೋನರೆಡ್ಡಿ ಸುದ್ದಿ ಪ್ರಸಾರವಾಗ್ತಾ ಇದ್ದಾಗೆ ದೌಡಾಯಿಸಿದ್ದಾರೆ. ಶಾಸಕ ಕೋನ್ ರೆಡ್ಡಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರ ಕಲುಷಿತಗೊಂಡಿದ್ದ ಕುಡಿಯುವ ನೀರಿನ ಕೆರೆ, ಅದೇ ನೀರನ್ನು ಸರಬರಾಜು ಮಾಡ್ತಾ ಇರುವಂಥ ಗ್ರಾಮ ಪಂಚಾಯಿತಿ, ಈ ಬಗ್ಗೆ ಸೂಪರ್ 3ಯಲ್ಲಿ ಸ್ಟೋರಿ ಪ್ರಸಾರವಾಗಿದೆ. ಅದರ ಜೊತೆಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಒಂದು ವಾಕ್ತೃ ಇದೆ, ಅಲ್ಲಿ ವಾಕ್ತೃ ರೆಡಿ ಇದ್ರೆ ಹಾಕಿ. ಓಕೆ, ಮಹದಾಯಿ ನೀರಿಗಾಗಿ ಲಾಠಿ ಹೆಟ್ಟಣದಿಂದ ಜೈಲು ವಾಸವನ್ನು ಅನುಭವಿಸಿರುವಂತಹ ಗ್ರಾಮಸ್ಥರು. ಅಂತ ಗ್ರಾಮಸ್ಥರಿಗೆ ಈಗ ಕಲುಷಿತವಾದಂತ ಮಲಪ್ರಭಾ ನೀರನ್ನ ಕುಡಿಸಲಾಗ್ತಾ ಇದೆ. ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಕಲುಷಿತವಾದಂತ ನೀರು ಇಲ್ಲಿ ಯಮನೂರಿನಲ್ಲಿರುವಂತಹ ಮನೆಗಳ ನಲ್ಲಿಗಳಲ್ಲಿ ಯಾವ ರೀತಿ ನೀರು ಬರ್ತಾ ಇದೆ ಅನ್ನೋದನ್ನ ಮಲಪ್ರಭಾ ಜಲಾಶಯದಿಂದ ಏನು ಇಲ್ಲಿರುವಂತಹ ಗ್ರಾಮದ ಹೊರವಲಯದಲ್ಲಿರುವಂತಹ ಕುಡಿಯುವ ನೀರಿನ ಕೆರೆ ಏನಿದೆ ಆ ಕೆರೆಯನ್ನು ಭರ್ತಿ ಮಾಡ್ತಾರೆ. ಆ ಬಳಿಕ ಅಲ್ಲಿಂದ ಏನಂತಾರೆ ನಿತ್ಯವೂ ಕೂಡ ಅಂತ 2 ದಿನಗಳಿಗೊಮ್ಮೆ ಅಂತ ಒಂದೊಂದು ಕಾಲನಿಗೆ ನೀರು ಬರುತ್ತೆ. ಈ ಬರುವಂತ ನೀರು ಕಳೆದ ಹಲವಾರು ದಿನಗಳಿಂದ ಇದೇ ರೀತಿ ಒಂದ್ ರೀತಿ ಕೆಂಪನ್ನದ ರೀತಿಯಲ್ಲಿ ಬರ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಸಾಕಷ್ಟು ಸಲ ಗ್ರಾಮ ಪಂಚಾಯತ್ಗೆ ಹೇಳಿದ್ದಾರೆ. ಆ ಗ್ರಾಮ ಪಂಚಾಯತ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಸಾಯನಿಕ ಪುಡಿಗಳನ್ನು ಕೂಡ ಕೆರೆಗೆ ಬೆರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀರನ್ನು ಶುದ್ಧೀಕರಣ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಯಾವತ್ತೂ ಕೂಡ ಅಂತಾರೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಕೂಡ ಅಂತಾರೆ ಪ್ರತಿ ಒಂದು ಮನೆಗೂ ಬರುವಂತ ಎಲ್ಲ ನೀರು ಕೂಡ ಇದೇ ರೀತಿ ಒಂದು ಕಲುಷಿತವಾದಂತ ನೀರೇ ಬರ್ತಾ ಇದ್ದು, ಬಣ್ಣ ಮಾತ್ರವಲ್ಲದೆ ಗಬ್ಬು ವಾಸನೆ ಕೂಡ ನೀರಿನಿಂದ ಬರ್ತಾ ಇದ್ರ ಜೊತೆಗೆ ಅಂದ್ರೆ ಕಸ ಕಡ್ಡಿ ಮಣ್ಣು ಎಲ್ಲವೂ ಕೂಡ ನೀರಿನಿಂದ ಬರ್ತಾ ಇದ್ದು, ಕುಡಿಯುವುದಕ್ಕೆ ನೀರು ಇಲ್ಲ. ಪ್ರಮುಖವಾಗಿ ಯಮನೂರು ಅಂತಂದ್ರೆ ಮತ್ತೊಂದು ಕಡೆ ಚಾಂಗ ದೇವರ ಪ್ರಸಿದ್ಧ ಕ್ಷೇತ್ರ. ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ಒಂದು ಓಕೆ ನೋಡಿ ಅಲ್ಲಿಗೆ ಆನ್ ದ ಸ್ಪಾಟ್ ವಿಸಿಟ್ ಬಂದಿದ್ದಾರೆ. ಏನ್ ಸುದ್ದಿ ಪ್ರಸಾರ ಮಾಡಿದ್ವಿ, ಕಲುಷಿತ ನೀರು ಹೋಗ್ತಾ ಇದೆ ಅಂತೇಳಿ. ಶಾಸಕ ಕೋನ್ ರೆಡ್ಡಿ ರೈತ ಪರವಾಗಿ ಯಾವುದೊಂದು ಆ ಗ್ರೀನ್ ಶಾಲ್ ಯಾವತ್ತೂ ಆಗ್ತಾ ಇರ್ತಾರೆ. ಒಮ್ಮೆ ಮಂತ್ರಿ ಆಗಬೇಕು ಅಂತ ಭಾಳ ಆಸೆ ಇತ್ತು ನನಗೂ ಕೂಡ. ಅವರು ನವಲಗುಂದ JDS ಅಲ್ಲಿದ್ದರು. ಕುಮಾರಸ್ವಾಮಿ ಮಂತ್ರಿ ಆದ ಟೈಮಲ್ಲಿ ಇವರು ಸೋತು ಹೋಗಿದ್ರು. ಹಿಂಗೆಲ್ಲ ಆಗಿದೆ. ಕೋನ್ ರೆಡ್ಡಿ ರೈತರ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ಅದ್ಭುತ ನಾಯಕ. ಅದರಲ್ಲಿ 2 ಮಾತಿಲ್ಲ. ಯಾವುದೇ ಪಾರ್ಟಿ ಇಟ್ಕೊಳ್ಳಿ, ನಮಗದು ಬೇಕಾಗಿಲ್ಲ. ಯಾರು ಜನರಿಗಾಗಿ ಸೇವೆ ಸಲ್ಲಿಸ್ತಾರೋ ಅವ್ರ ಬಗ್ಗೆ ನಮಗೆ ಒಂದು ವಿಶೇಷವಾದ ಪ್ರೀತಿ ಇರುತ್ತೆ. ಅಂಥದ್ರಲ್ಲಿ ಕೋನ್ ರೆಡ್ಡಿ ಒಬ್ಬರು. ನೋಡಿ, ಕೋನ್ ರೆಡ್ಡಿ ಬಂದಿದ್ದಾರೆ. ಇಡೀ ಕೆರೆಯ ಕ್ಲೀನಿಂಗ್ ಕಾರ್ಯ ಈಗ ಆಗತ್ತೆ. ಕೆರೆಯ ನೀರು ಹೊರಹಾಕುವ ಕೆಲಸ ಆರಂಭ ಮಾಡಿಸ್ತಾರಂತೆ. ಇಡೀ ಕೆರೆ ನೀರು ತೆಗಿಸ್ತಾರಂತೆ. ನೋಡಿ, ಶುರುವಾಯ್ತು ನೋಡಿ ಕೆಲಸ. ಇದು ಕೆಪಾಸಿಟಿ.
ಇದು ರಜನಿಕಾಂತ್ ಪಿಕ್ಚರಲ್ಲಿ ಬಂದಾಗೆ, ಇಲ್ಲಿಂದ ಸ್ಟೋರಿ ಆಗ್ತಾ ಇದ್ದಾಗ ಅಲ್ಲಿಂದ ರೆಡಿ ಆಗ್ಬಿಡುತ್ತೆ. ಶಾಸಕ ಕೋನ್ ರೆಡ್ಡಿ ಈಗಾಗಲೇ ಅಲ್ಲಿ ಬೇರೆ ಬೇರೆ ಕೆಲಸಗಳು ಶುರು ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡ ಸೂಪರ್ 3ಯ ಬಿಗ್ ಇಂಪ್ಯಾಕ್ಟ್. ಯಾಕಂದರೆ ಆಲ್ರೆಡಿ ನಾವು ಸುದ್ದಿ ಮಾಡ್ತೀವಿ ಅಂತ ಗೊತ್ತಿತ್ತು, ಸುದ್ದಿ ಮಾಡಿದ ನಂತರ ಸುಲಭದಕ್ಕೆ ಬಿಡೋದಿಲ್ಲ ಅಂತ ಗೊತ್ತಿತ್ತು. ಯಾಕೆ ಬೇಕು ಕಿರಿಕಿರಿ ಅಂತ ಅವರು ಕೆಲಸ ಶುರು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಆ ಒಂದು ಶಾಸಕ ಕೋನ್ ರೆಡ್ಡಿ ಅವರಿಗೆ ಆ ಒಂದು ಜನಪರ ಕಾಳಜಿ ಕೂಡ ಇರುತ್ತೆ. ನೋಡಿ, ನಾವು ಮಾಡೋದು ಇದನ್ನೇ. ನಾನು ಇವತ್ತು ಕೂಡ ಹೇಳ್ತೀನಿ, ನಮಗೆ ಬೇಕಾದಷ್ಟು ಸುದ್ದಿ ಇದೆ. ನೀವು TRP ಅಂತ ಹೇಳೋದಿದ್ರೆ TRP ಬರುವಂಥ ಬೇಕಾದಷ್ಟು ಸುದ್ದಿ ಇದೆ. ಆದರೆ ಇದು ಜನಪರವಾಗಿ ಮಾಡುವಂಥ ಕೆಲಸ, ಅರ್ಧ ಗಂಟೆಗಳ ಕಾಲ ಜನರಿಗಾಗಿ ಮಾಡುವಂಥ ಕೆಲಸ. ಇದು ನಮ್ಮ ಜವಾಬ್ದಾರಿ ಕೂಡ. ಸೂಪರ್ 3 ಮುಖಾಂತರ ಇದನ್ನು ನಾವು ಮಾಡ್ತಾಯಿದ್ವಿ. ಕೋನ್ ರೆಡ್ಡಿ ಅವರಿದ್ದಾರೆ. ಕೋನ್ ರೆಡ್ಡಿ ಅವರು ಶಾಸಕರು. ಕೋನ್ ರೆಡ್ಡಿ ಸಾಹೇಬ್ರೆ ನಮಸ್ಕಾರ. ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ರೀ ಸರ್. ಆರಾಮದ್ರಿ? ಆರಾಮ್ ಸರ್. ನಾನೊಂದು ಮಾತು ಹೇಳಿದೆ ನಿಮ್ಮ ಬಗ್ಗೆ ಈಗ. ಹೇಳಿ ಸರ್, ಹೇಳಿ. ಈ ಹಿಂದೆ ಒಮ್ಮೆ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಇದ್ದಾಗ ನೀವು ಸೋತಿದ್ರಿ ಅಲ್ವಾ? ಹೌದು. ಬಟ್ ಯಾವತ್ತು ಆ ಒಂದು ಗ್ರೀನ್ ಹಸಿರು ಶಾಲು ಮತ್ತು ರೈತರ ಬಗೆಗಿನ ನಿಮಗಿರುವಂಥ ಒಂದು ಕಾಳಜಿ, ಆಮೇಲೆ ಆಸ್ ಎ ಮಾಧ್ಯಮವಾಗಿ ನಾವೇನು ತೋರಿಸ್ಬೇಕು, ಆಮೇಲೆ ಅದಕ್ಕೆ ಒಬ್ಬ ಶಾಸಕ ಸ್ಪಂದನೆ ಕೊಟ್ಟಾಗ ನಮಗಾಗುವಂಥ ಖುಷಿ ಏನು ಗೊತ್ತಾ? ಆಯ್ತು, ಇಷ್ಟೇ ಬೇಕಿರೋದು. ಮಾಧ್ಯಮ ಮತ್ತು ಶಾಸಕ, ಆಮೇಲೆ ಜನರ ಕೆಲಸ ಅಲ್ಲ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಎಲ್ಲ ಕೂಡಿ ಹೋದಾಗ ಜಗತ್ತು. ಬಟ್ ನೋಡಿ, ನಮಗೆ ನಾವು ಎಷ್ಟೋ ಟೀಕೆ ಟಿಪ್ಪಣಿಗಳು ಮಾಡ್ತೀವಿ. ನಿಮ್ಮನ್ನು ಟೀಕೆ ಮಾಡೋದಕ್ಕೆ ನಮಗೆ ಭಾಳ ಕಡಿಮೆ ಟೈಮ್ ಸಿಗುತ್ತೆ. ಯಾಕಂತಂದ್ರೆ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್, ಈಗ ಅಲ್ಲಿ ನೀರ ಬಗ್ಗೆ ನಿಮ್ಗೆ ಹೇಳಿದ್ದೀವಿ, ಅದನ್ನು ಏನು ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ಯಮನೂರ್ದು ಹೋದಲ್ರಿ ಹೇಳುದು. ಯಮನೂರ್ ಕೆರೆಗೆ ನಾನು ಈಗ ಬೆಳಿಗ್ಗೆ ವಿಸಿಟ್ ಮಾಡಿ ಬಂದೆ. ಓಕೆ. ಅದಕ್ಕೆ ಮೂವಿಗೆ ಏನ್ ಬೇಕು ಕಸ ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಓಕೆ. ಮತ್ತೆ ಅದಕ್ಕೊಂದು ಪೈಪ್ ಹಾಕ್ಬೇಕಿತ್ತು, ಪೈಪ್ ಹಾಕಕ್ಕೆ ವಿಚಾರ ಮಾಡಿದ್ವಿ. ಅದು ಕೂಡ ಅಷ್ಟೇ ಅಲ್ಲ, ಮತ್ತೆ ಅದಕ್ಕೆ ಏನೇನ್ ಬೇಕು ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಯಮನೂರು 1 ಲಕ್ಷ ಗಟ್ಟಲೆ ಇರ್ತಕ್ಕಂಥ ಜನ, ಹೌದು, 1 ಲಕ್ಷ ಗಟ್ಟಲೆ ಜನ ಜಾತ್ರೆಗೆ ಬಂದು ಭಾಗವಹಿಸ್ತಾರೆ. ಅದಕ್ಕೆ ನಾನು ವಿಚಾರವಾಗಿ ನಾನು ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ವಿಸಿಟ್ ಮಾಡಿ ನೋಡಿ ಬಂದಿವಿ. ಆ ಪೂರ್ತಿ ನೀರು ಖಾಲಿ ಮಾಡಿ ಜಾತ್ರೆಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿವಿ. ನೀರಾವರಿ ಅಧಿಕಾರಿ ಹಿಡ್ಕೊಂಡು, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಿಡ್ಕೊಂಡು, PDO, ನಾವು ಎಲ್ಲ ಅಲ್ಲಿ ಜನಪ್ರತಿನಿಧಿಗಳು ಕೂಡಿ ಭೇಟಿ ಮಾಡಿವಿ. ಆ ಸಮಸ್ಯೆನ ವಿತಿನ್ ಮಂತ್ 1 ಮಂತ್ ಸಾಲ್ವ್ ಮಾಡ್ತೇವೆ. ನೀವಷ್ಟು ಮಾತು ಕೊಟ್ರೆ ಸಾಕು ಸರ್, ನಾನು ಬೇರೆ ಕೇಳಕ್ ಹೋಗಲ್ಲ. ಇಲ್ಲ, 100% ರೋಡಿನ ಬಗ್ಗೆ ಕೇಳಿದ್ರೆ 1 ತಿಂಗಳ ಮಾಲೀಕ ನನ್ನ ಹೆಸರು ಕರಿಬೇಡ್ರಿ ಅಂತ ಇದೆ. ಇವತ್ತಿಗೂ ನಿಮ್ಮ ಮಾತು ಕೊಡ್ತೀನಿ. ಒಂದ್ಸಲ ನಿಮ್ಮ ಪಬ್ಲಿಕ್ RTV ತೋರಿಸಿದ್ರು ನನ್ನ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಹಳ್ಯಾಳ ಗ್ರಾಮದಲ್ಲಿ. ಅವತ್ತ ನಿಮ್ಗೊಂದು ನೀವು ನನ್ನ ಗಮನಕ್ಕೆ ತಂದ್ಗಳಿಕೆ ಇವತ್ತು ಹಳ್ಯಾಳ ಗ್ರಾಮ ನೋಡಿ ಬರ್ರಿ ಹೆಂಗ್ ರಸ್ತೆ ಮಾಡಿ. ಖಂಡಿತ ಸರ್, ಅದು ಗೊತ್ತಿದೆ ನನಗೆ. ನಾನು ಅದಕ್ಕೆ ಹೇಳಿದೆ, ನಿಮ್ಮವ್ರು ಬರೀ ನೀವು ನೆಗೆಟಿವ್ ತೋರಿಸಿದ್ರು ಮಾರ, ಪಾಸಿಟಿವ್ ತೋರಿಸೋದನ್ನ ನೋಡ್ರಿ, ಹೆಂಗ್ ಮಾಡಿದ್ದೇನೆ ಹೇಳ್ರಿ ಅಂತ ಹೇಳಿದೆ ನಾ. ಖಂಡಿತ. ಅಲ್ಲಿ ಜಾತ್ರೆ ಯಾವಾಗ ಸರ್? ಜಾತ್ರೆ ಮಾರ್ಚ್ ಆಗಿರುತ್ತೆ. ಮಾರ್ಚ್. ಆ ಟೈಮಿಗೆಲ್ಲ ಕರೆಕ್ಟ್ ಆಗಿರುತ್ತಲ್ಲ? ಏಕ್ದಮ್ 100%. ಥ್ಯಾಂಕ್ ಯು ಕೋನ್ ರೆಡ್ಡಿ ಅವರೇ, ಒಳ್ಳೇದಾಗಲಿ. ಥ್ಯಾಂಕ್ ಯು. NH ಕೋನ್ ರೆಡ್ಡಿ ನೋಡಿ, ನೆನಪಿಟ್ಕೊಳ್ಳಿ, ಮುಂದೊಂದು ದಿನ ಇವರು ಮಂತ್ರಿ ಆಗ್ತಾರೆ. ಮಂತ್ರಿ ಅಂತಿಂತ ಮಂತ್ರಿ ಆಗಬಾರ್ದು ಈ ಮನುಷ್ಯ ಕೃಷಿ ಮಂತ್ರಿನೇ ಆಗಬೇಕು. ಆಮೇಲೆ ಈ ಮನುಷ್ಯನ ಜೊತೆ ಗುದ್ದಾಟ ಮಾಡ್ಕೊಂಡಾದ್ರೂ ಏನು ನಮಗೆ ಬೇಕಿರುವಂಥದ್ದನ್ನು ಮಾಡಿಸ್ಕೋಬೋದು. ರೆಡಿ ಇದ್ದಾರೆ ಅವರು. ಕೇಳ್ರಪ್ಪ, ನೀವು ಕೇಳ್ಬೇಕು ನಮ್ಮ ಹತ್ರ, ನೀವು ಅಟ್ಯಾಕ್ ಮಾಡ್ಬೇಕು ನಮ್ಮನ್ನು ಅಂತಾರೆ ಅವರು. ಬೇರೆ ಯಾರನ್ನಲ್ಲ, ಬೇರೆ ಏನಪ್ಪ ಇಷ್ಟೆಲ್ಲ ಮಾತಾಡ್ತಾರೆ ಹಿಂಗೆ ಕೇಳ್ತಾರೆ. ಇವರು ಹಂಗಲ್ಲ. ಆಗಲಿ, ಈಗ ಒಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ.